ಬಿಜೆಪಿ ಒಡೆದ ಮನೆ ಆಗಿ ಹೋಗ್ಬಿಟ್ಟಿದೆ. ಈಗ ಅದರಲ್ಲಿ ರಾಮುಲು ಅವರು ಆಚೆ ಹೋಗ್ತಾರ ಬಿಜೆಪಿಯಿಂದ ಅಥವಾ ಒಳಗಡೆಗಿರ್ತಾರ? ಹೈಕಮಾಂಡ್ ಭೇಟಿ ಆಗಕ್ಕೂ ಕೂಡ ಹೋಗಿದ್ರು. ಬಿಜೆಪಿ ವಿರುದ್ಧ ಈಗ ರಾಮುಲು ಮುನಿಸ್ಕೊಂಡ್ರು. ಕಾಂಗ್ರೆಸ್ಗೆ ಸೇರ್ತಾರ ಅಂತ ರಾಮುಲುಗೆ ಕಾಂಗ್ರೆಸ್ ನಾಯಕರ ಆಹ್ವಾನ. ಬಿಜೆಪಿಯಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ಶ್ರೀರಾಮುಲು ನಡೆ ಬಗ್ಗೆ ಬಿಜೆಪಿ ವರಿಷ್ಠರಿಗೂ ಕೂಡ ಅನುಮಾನವಂತೆ. ಜೆಪಿ ನಡ್ಡಾ ಕರೆ ಮಾಡಿದ್ರು ಕೂಡ ದೆಹಲಿಗೆ ಹೋಗಿಲ್ಲ ರಾಮುಲು. ನಡ್ಡಾ ಬೆನ್ನಲ್ಲೇ ರಾಮುಲುಗೆ ಈಗ ಕರೆ ಮಾಡಿದ್ದಾರೆ ಅಮಿತ್ ಶಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೀನು ನಮ್ಮ ಮಿತ್ರ, ನಿಮ್ಮ ಜೊತೆಗೆ ನಾವಿದ್ದೇವಿ ಅನ್ನುವಂಥ ಮಾತನಾಡಿದ್ದಾರೆ. ದೆಹಲಿಗೆ ಬಾ ಅಂತ ಅಮಿತ್ ಶಾ ಅವರು ಕರೆಯನ್ನ ಮಾಡಿದ್ದಾರೆ. ಸೊ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಹೊಸ ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಈಗ ರಾಮುಲು ಮುನಿಸಿಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಅಂತ ಹೇಳಿ. ಯಾಕೆ ಅಂತಂದ್ರೆ ಜೆಪಿ ನಡ್ಡಾ ಕರೆ ಮಾಡಿ ದೆಹಲಿಗೆ ಬರೋ ಕೇಳಿದ್ರು ಕೂಡ ರಾಮುಲು ಅವರು ಹೋಗಿಲ್ಲ. ಹಾಗಾಗಿ ವರಿಷ್ಠರಿಗೂ ಕೂಡ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಈಗ ಸ್ವತಃ ಅಮಿತ್ ಶಾ ಅವರೇ ಕರೆ ಮಾಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನ ಕೂಡ ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗಾಗಿ ರಾಮುಲು ಅವರು ಇಡ್ತಾ ಇರುವಂತ ಹೆಜ್ಜೆ ಏನು ಅನ್ನೋದನ್ನ ನೋಡಬೇಕು. ಪಕ್ಷ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈಗ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆನೇ ಹೈಕಮಾಂಡ್ಗೆ ಅನುಮಾನ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯ ನಾಯಕರನ್ನ ಕೂಡ ಇವತ್ತು ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತಾರೆ. ಅಮಿತ್ ಶಾ ಅವರೇ ಕರೆ ಮಾಡಿ ನೀನು ನಮ್ಮ ಮಿತ್ರ ಅನ್ನುವಂಥ ಮಾತನ್ನ ಕೂಡ ಅಮಿತ್ ಶಾ ಅವರು ಆಡಿದ್ದಾರೆ. ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಮಾತನಾಡಿದ್ದಾರೆ. ಸೊ ಇದೆಲ್ಲದರ ಬೆಳವಣಿಗೆಯಲ್ಲಿ ದೆಹಲಿಗೆ ಹೋಗದೆ ಇರೋದಕ್ಕೆ ಕಾರಣ ಏನು? ಮುನಿಸಿಕೊಂಡು ಯಾರು ಬೇಡ, ಯಾವ ಸಹವಾಸನೂ ಬೇಡ ಅಂತ ರಾಮುಲು ಅವರು ಇದ್ದಾರಾ? ಈ ನಿಟ್ಟಿನಲ್ಲಿ ಈಗ ದೊಡ್ಡ ಹೆಜ್ಜೆಯನ್ನೇನಾದರೂ ಇಡೋಕೆ ರಾಮುಲು ಅವರು ಮುಂದಾಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯಿಂದ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ರಾಮುಲು ಅವರು ಒಂದು ಹೆಜ್ಜೆ ಆಚೆ ಇಟ್ಬಿಟ್ಟಿದ್ದಾರೆ ಅಥವಾ ಇನ್ನೂ ನೋಡೋಣ? ಎಷ್ಟೆಷ್ಟು ಜನ ಫೋನ್ ಮಾಡ್ತಾರೆ, ಏನು ಹೇಳ್ತಾರೆ? ಒಂದು ಪಾಠವನ್ನ ಇಲ್ಲಿರುವಂಥ ನಾಯಕರುಗಳಿಗೆ ಕಲಿಸ್ಲೇಬೇಕು, ರೆಡ್ಡಿ ಕಲಿಸ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಕೊಂಡು ನಿಂತಂಗಿದೆಯಾ? ಏನು ಕತೆ? ಖಂಡಿತ ಅರುಣ್, ಕಾದು ನೋಡುವ ತಂತ್ರಕ್ಕೆ ಇದೀಗ ಶ್ರೀರಾಮುಲು ಅವರು ಹೋಗಿದ್ದಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಕಳೆದ ಗುರುವಾರನೇ ಅಮಿತ್ ಶಾ ಅವರು ಕರೆ ಮಾಡಿ, ಕಳೆದ ಗುರುವಾರನೇ ಅವರಿಗೆ ಜೆಪಿ ನಡ್ಡಾ ಅವರು ಕರೆ ಮಾಡಿದ್ರು. ಜೆಪಿ ನಡ್ಡಾ ಅವರು ಕರೆ ಮಾಡಿ ಯಾವುದೇ ಕಾರಣಕ್ಕೂ ಬೇಸರಗೊಳ್ಳಬೇಡಿ, ನಿಮ್ ಜೊತೆಗೆ ನಾವಿದೀವಿ, ಇಡೀ ಪಕ್ಷ ನಿಮ್ ಜೊತೆಗಿದೆ, ನೀವು ಪಕ್ಷವನ್ನು ಬಿಟ್ಟು ಹೋಗುವಂತೆ ಯಾವುದೇ ರೀತಿಯ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಆದಷ್ಟು ಬೇಗ ನೀವು ದೆಹಲಿಗೆ ಬನ್ನಿ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಏನೇ ಸಮಸ್ಯೆ ಇದ್ರೆ ಅನ್ನುವಂಥದ್ದನ್ನ ಅವತ್ತೇ ರಾಮುಲು ಅವರು ಕೂಡ ಜೆಪಿ ನಡ್ಡಾ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆಯ್ತು, ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ಆದಷ್ಟು ಬೇಗ ಬಂದು ಭೇಟಿ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ್ಮೇಲೆ ರಾಜ್ಯದ ನಾಯಕರುಗಳು ಕೂಡ ಸಾಕಷ್ಟು ರೀತಿಯಿಂದ ರಾಮುಲು ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸಹಿತ ಇವತ್ತು ಬರ್ತೇನೆ, ನಾಳೆ ಬರ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಬರ್ತಿದ್ರು ಹೊರತಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ನಾಯಕರನ್ನ ಭೇಟಿ ಆಗುವಂತ ಗೋಜಿಗೆ ಶ್ರೀರಾಮುಲು ಅವರು ಹೋಗಿರ್ಲಿಲ್ಲ. ಹೀಗಾಗಿ ಎಲ್ಲಾ ಮಾಹಿತಿಯನ್ನ ರಾಜ್ಯದ ನಾಯಕರುಗಳು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ರೆ ಇದನ್ನ ಅರಿತಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತೆ ರಾಮುಲು ಅವರಿಗೆ ಕರೆ ಮಾಡೋದ್ರ ಮೂಲಕ ನೀನು ನಮ್ಮ ಮಿತ್ರ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಾವು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ, ನೀವು ಆದಷ್ಟು ಬೇಗ ದೆಹಲಿಗೆ ಬನ್ನಿ ಮತ್ತೆ ಮಾತನಾಡೋಣ ಅನ್ನುವಂತ ಮನವಿಯನ್ನು ಮಾಡಿಕೊಂಡಿದ್ದ ನಂತರದಲ್ಲಿ ಇವತ್ತು ಈಗ ಶ್ರೀರಾಮುಲು ಅವರು ಬೆಂಗಳೂರಿನಲ್ಲಿದ್ದು ಅಲ್ಲಿರ್ತಕ್ಕಂಥ ಒಂದಿಷ್ಟು ರಾಜ್ಯ ನಾಯಕರುಗಳಂದ್ರೆ ಆರ್ ಅಶೋಕ್ ಅವರನ್ನ ಸೇರಿದಂತೆ ಒಂದಿಷ್ಟು ರಾಜ್ಯ ನಾಯಕರುಗಳನ್ನ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ರಾಮುಲು ಅವರು ರಾಜ್ಯ ಎಸ್ ಟಿ ಸಮುದಾಯದ ಪ್ರಭಾವಿ ಮುಖಂಡರಾಗಿರೋದ್ರಿಂದ ಅವ್ರನ್ನ ಕಳೆದುಕೊಳ್ಳೋದಕ್ಕೆ ರಾಜ್ಯ ಮತ್ತು ರಾಷ್ಟ್ರೀಯ ಬಿಜೆಪಿ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಹೀಗಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ರೆ. ಯಾಕಂದ್ರೆ ರಾಮುಲು ಅವರು ಎಲ್ಲೋ ಒಂದು ಕಡೆಗೆ ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಇದು ಸಹಜವಾಗಿನೇ ಬಿಜೆಪಿ ಒಂದಿಷ್ಟು ಇಕ್ಕಟ್ಟಿಗೂ ಕೂಡ ಸಿಲುಕಿಸ್ತಾರೆ ಅಂತ ಹೇಳಾಗ್ತದೆ. ಯಾಕಂದ್ರೆ ರಾಮುಲು ಅವರು ಎಸ್ ಟಿ ಸಮುದಾಯದ ಪ್ರಭಾವಿ ಮುಖಂಡರು, ಅವ್ರನ್ನ ಕಳೆದುಕೊಂಡ್ರೆ ಮತ್ತೆ ಎಸ್ ಟಿ ಸಮುದಾಯದ ಮತಗಳು ನಮ್ಮಿಂದ ದೂರ ಆಗುತ್ತವೆ ಅನ್ನುವ ಆತಂಕ ಕೂಡ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳಿಗಿದೆ. ಹೀಗಾಗಿ ರಾಮುಲು ಅವ್ರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈಗ ಶ್ರೀರಾಮುಲು ಅವರು ಸಹಿತ ಜನಾರ್ದನ್ ರೆಡ್ಡಿ ಅವರಿಗೆ ಹೇಗಾದ್ರೂ ಮಾಡಿ ಒಂದು ಬಿಸಿ ಮುಟ್ಟಿಸ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದ್ರಿಂದ ರಾಮುಲು ಅವರ ನಡೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.